ಸೂಪರ್ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ನ ಮಾಡ್ತಾ ಇದ್ವಿ. ತುಂಬ ರುಚಿಯಾಗಿರುತ್ತೆ. ಕೆಲವೇ ನಿಮಿಷಗಳಲ್ಲಿ ಇದು ರೆಡಿಯಾಗಿಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ಕ್ವಿಕ್ಕಾಗಿ ಆಗಿಬಿಡುತ್ತೆ ಈ ರೆಸಿಪಿ. ಖಂಡಿತ ಒಂದ್ಸತಿ ಅಂತೂ ಟ್ರೈ ಮಾಡಿ. ಈಗ ಈ ಬೈಟ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ. ಇಲ್ಲಿ ನಾನು ಸ್ವಲ್ಪ ಅಜ್ವಾಯಿನ ತೊಗೊಂಡಿದ್ದೀನಿ. ಓಂಕಾಳನ್ನು ಈ ರೀತಿ ಕ್ರಷ್ ಮಾಡಿ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ. ಅನಂತರ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ತುಂಬ ತೆಳುವಾಗಿ ಕಲಿಸ್ಕೋಬೇಡಿ. ನೋಡಿ ಸ್ವಲ್ಪನೇ 1-2 ಸ್ಪೂನಷ್ಟು ನೀರನ್ನ ಹಾಕ್ತಾ ನಾನು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಈ ರೀತಿ ಕಲಿಸಿದ ಮೇಲೆ ಇದನ್ನು 10 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಾವು ಇದಕ್ಕೆ ಸ್ಟಫಿಂಗ್ಗೆ ಆಲೂನ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಈ ರೀತಿ ಸ್ಮ್ಯಾಶರಲ್ಲಿ ಇದನ್ನು ಮೆತ್ತಗೆ ಮಾಡ್ಕೋತಾ ಇದ್ದೀವಿ. ಸ್ಮ್ಯಾಶ್ ಮಾಡಿ ತೊಗೋತಾ ಇದ್ದೀವಿ. ನೋಡಿ ಕೈಯಿಂದ ಸಹ ನೀವು ಇದನ್ನು ಮಾಡ್ಬೋದು, ಇಲ್ಲಾಂದರೆ ತುರಿದ್ಬಿಟ್ಟು ಬೇಕಾದರೂ ತೊಗೋಬೋದು. ಈ ರೀತಿ ಮಾಡೋದ್ರಿಂದ ಪೂರ್ತಿಯಾಗಿ ಮೆತ್ತಗಾಗುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನ ಸೇರಿಸಿ ನಂತರ 1 ಸ್ಪೂನಷ್ಟು ಖಾರ ಹಾಕೋತಾ ಇದ್ದೀನಿ. ಅನಂತರ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀವಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಆಲೂಗೆಡ್ಡೆ ಎಲ್ಲೂ ಲಮ್ಸ್ ಇರಬಾರ್ದು, ಚೆನ್ನಾಗಿ ಮೆತ್ತಗಾಗಿರಬೇಕು. ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀವಿ. ನೋಡಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟು ಮೈದಾ ಹಿಟ್ಟನ್ನು ಕಲಿಸಿದ್ವಲ್ಲ, ಇದನ್ನು ಚೆನ್ನಾಗಿ ನಾದ್ಕೊಂಡು 2 ಉಂಡೆಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಮಣೆ ಮೇಲೆ ಲಟ್ಟಿಸ್ಕೋಬೇಕಾಗತ್ತೆ. ಪುಡಿ ಹಿಟ್ಟನ್ನು ಹಾಕ್ಬಿಡ್ಬೇಕಾದ್ರೂ ನೀವು ಲಟ್ಟಿಸ್ಕೋಬೋದು. ನಿಧಾನವಾಗಿ ಇದನ್ನು ಅಗಲವಾಗಿ, ಆದಷ್ಟು ಅಗಲವಾಗಿ ತೆಳುವಾಗಿ ನಾವಿಲ್ಲಿ ಲಟ್ಟಿಸ್ಕೋಬೇಕು. ನೋಡಿ ಇದನ್ನು ಈ ರೀತಿ ಲಟ್ಟಿಸಿ ತೊಗೊಂಡಿದ್ದೀನಿ ಅಗಲವಾಗಿ. ಈಗ ಆಲೂಗೆಡ್ಡೆ ಮಿಶ್ರಣ ಮಾಡಿಟ್ಟಿದ್ವಲ್ಲ, ಇದನ್ನೆಲ್ಲ ಇದ್ರ ಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು, ಎಲ್ಲ ಕಡೆನೂ ಹರಡ್ಕೋಬೇಕು ಈ ಮಿಶ್ರಣನ ನೀಟಾಗಿ. ಮೇಲ್ಭಾಗ ಸ್ವಲ್ಪ ಬಿಡಬೇಕು, ಒಂದು ಅರ್ಧ ಇಂಚಷ್ಟು ಗ್ಯಾಪ್ನ ಬಿಟ್ಕೊಂಡು ಪೂರ್ತಿಯಾಗಿ ಈ ಆಲೂ ಮಿಶ್ರಣನ ಸ್ಪ್ರೆಡ್ ಮಾಡಿ ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಮೇಲೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಫೋಲ್ಡ್ ಮಾಡಬೇಕು. ನಿಧಾನವಾಗಿ ಇದನ್ನು ರೋಲ್ ಮಾಡ್ತಾ ಬರಬೇಕು, ಸುತ್ತುತ್ತಾ ಬರಬೇಕು. ನೋಡಿ ಇದೇ ರೀತಿ ಇದನ್ನು ರೋಲ್ ಮಾಡ್ಕೊಂಡು ಬರಬೇಕಾಗತ್ತೆ. ಸ್ಲೋ ಆಗಿ ಮಾಡಬೇಕು. ಇದೇ ರೆಸಿಪಿನ ನೀವು ಗೋಧಿ ಹಿಟ್ಟಿಂದ ಸಹ ಮಾಡ್ಕೋಬೋದು. ಹೆಲ್ದಿಯಾಗಿ ತಿನ್ನಬೇಕು ಅನ್ಸೋರು ಗೋಧಿ ಹಿಟ್ಟಿಂದ ಮಾಡ್ಕೋಬೋದು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನಿಧಾನಕ್ಕೆ ಇದನ್ನು ರೋಲ್ ಮಾಡ್ತಾ ಬನ್ನಿ. ಲಾಸ್ಟಿಗೆ ನೋಡಿ ಇದನ್ನು ಸರಿಯಾಗಿ ಪ್ರೆಸ್ ಮಾಡಿ ಅಂಟಿಸ್ಕೋಬೇಕಾಗತ್ತೆ. ಪುಡಿ ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ನಾನು ಒಂದು ಸತಿ ಇದನ್ನು ಈ ರೀತಿ ರೋಲ್ ಮಾಡಿ ತೊಗೋತಾ ಇದ್ದೀನಿ. ಈಗ ಇದನ್ನು ಒಂದು 2 ಇಂಚು ಗ್ಯಾಪ್ ಕೊಟ್ಕೊಂಡು ಕಟ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ಳಿ. 2 ಇಂಚು ಗ್ಯಾಪಲ್ಲಿ ನಾನು ಇದನ್ನು ಕಟ್ ಮಾಡಿ ತೊಗೋತಾ ಇದ್ದೀನಿ. ನೋಡಿ ಎಲ್ಲ ಪೀಸಸ್ನೂ ಸಹ ನಾವು ಕಟ್ ಮಾಡಿ ತೊಗೋಬೇಕಾಗತ್ತೆ. ಕಟ್ ಮಾಡಿರೋವಂಥ ಪೀಸಸ್ನೆಲ್ಲ ಇಲ್ಲಿ ತೋರಿಸ್ತಾ ಇರೋ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ತೊಗೋಬೇಕು. ನೋಡಿ ಈ ರೀತಿ ಇದನ್ನು ಪ್ರೆಸ್ ಮಾಡಿ ತೊಗೊಳ್ಳಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಜಸ್ಟ್ ಇದನ್ನು ಮೈದಾ ಹಿಟ್ಟಲ್ಲಿ 2 ಕಡೆನೂ ಪ್ರೆಸ್ ಮಾಡಿದ್ರೆ ನಿಮಗೆ ರೋಲ್ ರೆಡಿಯಾಗಿಬಿಡುತ್ತೆ. ಈ ರೀತಿ ಈಸಿಯಾಗಿ ನೀವು ಮಾಡ್ಕೋಬೋದು ಈ ಸ್ನ್ಯಾಕ್ಸ್ನ. ನೋಡಿ ಸ್ವಲ್ಪ ನಾವು ಮೈದಾ ಹಿಟ್ಟನ್ನು 2 ಕಡೆ ಕೋಟ್ ಮಾಡಿ ಒಂದು ಪ್ಯಾನ್ನ ತೊಗೊಂಡು ನಾವಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ. ಎಣ್ಣೆಯಲ್ಲಿ ಬಿಸಿ ಆದಮೇಲೆ ಒಂದೊಂದೇ ಆಲೂ ಸ್ಟಫ್ ಮಾಡಿರುವಂಥ ಸ್ನ್ಯಾಕ್ಸ್ನ ಹಾಕೋತಾ ಇದ್ದೀವಿ. ನೋಡಿ ಇದನ್ನು ಶಾಲೋ ಫ್ರೈ ಮಾಡ್ತಾ ಇದ್ದೀವಿ, ಡೀಪ್ ಫ್ರೈ ಮಾಡ್ತಾ ಇಲ್ಲ. ಸ್ವಲ್ಪ ಎಣ್ಣೆಯಲ್ಲೇ ಇದೆಲ್ಲ ನಾವು ಫ್ರೈ ಮಾಡಿಬಿಡ್ಬೋದು. ಉರಿನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. 2 ಕಡೆನೂ ತಿರುಗಿಸ್ತಾ 1-2 ನಿಮಿಷ ಬೆಂದಾದಮೇಲೆ 2 ಕಡೆನೂ ತಿರುಗಿಸ್ತಾ ನಾವು ಇದನ್ನು ಬೇಯಿಸ್ಕೋಬೇಕು. ಉರಿ ಹೈ ಫ್ಲೇಮಲ್ಲಿದ್ದರೆ ಕಪ್ಪಾಗಿಬಿಡುತ್ತೆ, ಒಳಗೆ ಸರಿಯಾಗಿ ಬೇಯೋದಿಲ್ಲ. ಹಾಗಾಗಿ ತುಂಬ ರುಚಿಯಾಗಿರುವಂಥ ಆಲೂ ಬೈಟ್ ಸ್ನ್ಯಾಕ್ಸು ರೆಡಿಯಾಗಿಬಿಟ್ಟಿದೆ. ನೋಡಿ ಇದನ್ನೆಲ್ಲ ತೆಗೆದು ಪ್ಲೇಟಿಗೆ ಇಟ್ಕೋತಾ ಇದ್ದೀನಿ. ಉಳಿದಿರುವಂಥ ಎಲ್ಲದನ್ನು ಇದೇ ರೀತಿ ಫ್ರೈ ಮಾಡಿ ತೊಗೋತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ಸ್ನ್ಯಾಕ್ಸು. ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.